ಗೆಳೆಯರೇ, ಎಲ್ಲರೂ ಕೂಡ ವೆಲ್ಕಮ್ ಟು ಅವರ್ ಚಾನಲ್. ಗಂಡನಿಂದ ಬೇರೆಯಾಗಿರ್ತಕ್ಕಂತಹ ಹುಡುಗಿ ಒಬ್ಬಳು ನಮಗೆ ಮಾಹಿತಿನ ಕಳಿಸಿದ್ದಾರೆ. ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂಥವರ ಹೆಸರು ಬಂದ್ಬಿಟ್ಟು ಮೇಡಮ್ ಅವರ ಹೆಸರು ಪೂರ್ಣಿಮಾ ನಾಣಗೌಡ್ ಅಂತ. ಈ ಮೇಡಮ್ ಅವರು ವಾಸವಾಗಿರೋದು ಶಹಾಪುರದ ಯಾದಗಿರಿ ಡಿಸ್ಟಿಕ್ನಲ್ಲಿ. ಖಾಸಗಿ ಶಾಲೆಯ ಟೀಚರ್ ಆಗಿ ಕೆಲಸ ಮಾಡ್ತಕ್ಕಂಥ ಇವರು ಅಪ್ಪಟ ಒಬ್ಬ ಕನ್ನಡತಿ ಆಗಿದ್ದು ಸಂಸ್ಕೃತವುಳ್ಳಂಥ ಹೆಣ್ಣು ಮಗಳು. ತಂದೆ ತಾಯಿಯವರು ಎಷ್ಟೊಂದು ಸಂಸ್ಕೃತಿ ಬೆಳೆಸಿದ್ದಾರೆ ಅಂದರೆ ಯಾವ ರೀತಿಯಲ್ಲಿ ಏನು ಸಮಸ್ಯೆ ಆಗಿದ್ರು ಕೂಡ ನಿನ್ನ ಮಧ್ಯೆನೇ, ನಿನ್ನ ಒಂದು ಮನೆಯ ಮಧ್ಯೆನೇ ಇರಬೇಕು, ಪಬ್ಲಿಕ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಬೆಳೆಸಿದ್ದಾರೆ. ಬಟ್ ಏನು ಮಾಡೋದು, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋಗುವಂಥ ಗಂಡನೇ ಇವರನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋದರೆ ಇವರು ಮಾಡೋದಾದ್ರೆ ಏನು? ಸೊ ಇವಾಗ ಈ ತಂದೆ ತಾಯಿಯವರ ಮಾತು ಕೇಳ್ಕೊಂಡು ಹೋಗ್ತಾ ಇದ್ದರೆ ಇವರ ಲೈಫ್ ಎಲ್ಲನೂ ಕೂಡ ಹಾಳಾಗಿ ತಿಪ್ಪೆ ಆಗಿಬಿಡುತ್ತೆ ಅನ್ನೋ ಉದ್ದೇಶಕ್ಕೆ ತಯಾರಿನ ಮಾಡಿಕೊಂಡು ಮನೆಯವರಿಗೆ ಒತ್ತಾಯ ಮಾಡಿಸಿ, ನಾನು ಇಂಟರ್ನೆಟ್ನಲ್ಲಿ ಒಬ್ಬ ಹುಡುಗನ ಹುಡುಕಾಟ ಮಾಡ್ತೀನಿ, ನನಗೆ ಮ್ಯಾಚ್ ಆಗ್ತಾನೆ ಅವನು ಅಂತ ಹೇಳಿ ಕಳಿಸಿದ್ದಾರೆ. ನೋಡಿ, ನಿಮಗೆ ಒಳ್ಳೆಯ ಮ್ಯಾಚ್ ಆಗ್ಬೋದು. ಇವರ ವಯಸ್ಸು ಬರೀ 29 ವರ್ಷ. ಶಿಕ್ಷಣ BA ಓದಿದ್ದಾರೆ, ಬ್ಯಾಚುಲರ್ ಆಫ್ ಆರ್ಟ್ಸ್. ತಾಯಿಯವರಿದ್ದಾರೆ ಮತ್ತು ತಂದೆಯವರು ರೈತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸಿಂಪಲ್ ಆಗಿದ್ದಾರೆ ಸ್ನೇಹಿತರೆ, ನೋಡೋದಕ್ಕೆ ಜಾಸ್ತಿ ವೈಟ್ ಏನಿಲ್ಲ, ಹಾಗಂತಂದ್ಬಿಟ್ಟು ಜಾಸ್ತಿ ಕಪ್ಪಗೂ ಕೂಡ ಇಲ್ಲ, ಮಿಡಲಲ್ಲಿದ್ದಾರೆ. ಬೂದು ಬಣ್ಣ ಮೈಕಟ್ಟು ಆ್ಯಂಡ್ ಸೂಕ್ಷ್ಮವಾಗಿದ್ದಾರೆ. ಸಾರಿನಲ್ಲಿ ಈ ರೀತಿ ಕಾಣಿಸ್ತಾರೆ, ನೋಡ್ಕೊಳ್ಬೋದು. ನಿಮಗೆ ಈ ಒಂದು ಪ್ರೊಫೈಲ್ ಇಷ್ಟ ಆಗಿದ್ದರೆ ದಯಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಡಿ. ಮತ್ತು ನೀವು ಇವ್ರನ್ನ ಮದುವೆ ಆಗಬೇಕು ಅಂದರೆ ಅವರು ಹೇಳಿರ್ತಕ್ಕಂಥ ಪಾಯಿಂಟ್ಗಳನ್ನು ನೋಡ್ಕೊಂಡು ಹೋಗಿ. ಆಕೆಯ ಒಂದು ಫ್ಯೂಚರ್ ಡ್ರೀಮ್ಗೆ ನೀವು ಸಪೋರ್ಟ್ ಮಾಡಬೇಕು. ಮೊದಲನೇದಾಗಿ ಇವರು ಪ್ರೈವೇಟ್ ಶಾಲಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದಾರಲ್ವ, ಮುಂಬರುವ ದಿನಗಳಲ್ಲಿ ಗೋರ್ಮೆಂಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹೋಗು, ನೀನು ಜಾಬ್ ಯಾವುದೇ ಕಾರಣಕ್ಕೂ ಬಿಡಬೇಡ ಅನ್ನೋ ಒಂದು ಸಪೋರ್ಟಿವ್ ಹುಡುಗ ನೀವಾಗಿರಬೇಕು. ದಿನನಿತ್ಯವಾಗಿ ಕೇರ್ ಮಾಡಬೇಕು. ಒಳ್ಳೆಯ ಒಂದು ಎಫೆಕ್ಟಿವ್ ಆಗಿರ್ತಕ್ಕಂಥ ಜೀವನ ತೋರಿಸುವಂಥ ಹುಡುಗ ಆಗಿರಬೇಕು. ಎಫೆಕ್ಟಿವ್ ಅಂತಂದರೆ ಒಳ್ಳೆಯ ಸುಖಗಳನ್ನು ನೀಡುವಂಥ ಹುಡುಗ. ಸಿಂಪಲ್, ಒಳ್ಳೆಯ ಒಂದು ಪೀಸ್ಫುಲ್, ಒಳ್ಳೆಯ ಒಂದು ನೇಚರ್ ಇರ್ತಕ್ಕಂಥ ಒಬ್ಬ ಹುಡುಗ ಆಗಿರಬೇಕು. ಪೀಸ್ಫುಲ್ ಅಂದರೆ ಶಾಂತಿ. ಒಂದು ಮಾತಾಡಿದ್ರೆ ಏನು ಸೂಕ್ಷ್ಮವಾಗಿ ಮಾತಾಡ್ತಾನೆ ಅವನು ಅನ್ನೋ ಭಾವನೆ ನನ್ನ ಹತ್ರ ಬರಬೇಕು. ಅಂಥ ಹುಡುಗ ನೀವಿರಬೇಕು. ಮತ್ತು ಈಕೆ ಕೆಲಸವನ್ನು ಗೌರವಿಸಬೇಕು. ಸ್ಮಾಲ್ ಬಿಸ್ನೆಸ್ ಏನಾದರೂ ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿದ್ದರೆ ಅದನ್ನು ಕೂಡ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಹೋಗುವಂತಹ ಹುಡುಗ ಇದ್ದರೆ ಖಂಡಿತವಾಗ್ಲೂ ನಾನು ಅವ್ರನ್ನ ಮದುವೆ ಆಗ್ತೀನಿ. ಅವರ ವಯಸ್ಸು ಅಂತ ಎಷ್ಟಿರಬೇಕು ಅಂತ ನಾವು ಕೇಳಿದ್ವಿ. ಎಷ್ಟೆಲ್ಲ ಇರಬೇಕಮ್ಮ ನಿಮ್ಮನ್ನು ಮದುವೆ ಆಗಬೇಕಾಗಿರ್ತಕ್ಕಂಥ ಹುಡುಗನ ವಯಸ್ಸು? ವಿತ್ ಜಾಬ್ ಏನಾದರೂ ಮಾಡ್ತಾ ಇರಬೇಕಾ ಅಂತ ಕೇಳಿದಾಗ ಅವರು ಹೇಳಿರೋದು 2 ಪಾಯಿಂಟ್ ಅಂತ. ಸರ್ ನೋಡಿ, ನನಗೆ ಟೀಚರಾಗಿ ಕೆಲಸ ಮಾಡೋದಕ್ಕೆ ನನ್ನ ಒಂದು ಸ್ಟಾಪ್ ಕಡೆಯಿಂದ ಒಂದು ಕಾರು ಕೊಟ್ಟಿದ್ದಾರೆ. ಈ ಕಾರು ನೋಡ್ತಿದ್ದೀರಾ, ನಾನು ಇದನ್ನು ಯಾವಾಗಲೂ ಕೂಡ ಆವಾಗ ತೆಗೆದುಕೊಂಡು ಹೋಗಲ್ಲ. ನಾನು ಮನೆಯಲ್ಲಿ ಬಿಟ್ಬಿಟ್ಟು ಸ್ಕೂಟಿ ಅಂತ ತೆಗೆದುಕೊಂಡು ಹೋಗ್ತೇನೆ. ಅಂಥ ಸಮಯದಲ್ಲಿ ನನ್ನ ಗಂಡ ಕೆಲಸಕ್ಕೆ ಏನಾದರೂ ಹೋಗ್ತೀನಿ ಅಂದರೆ ಈ ಗಾಡಿನ ಅವರಿಗೆ ಬಿಟ್ಕೊಡ್ತೇನೆ. ಸೊ ನೀವು ಅವ್ರನ್ನ ಮದುವೆ ಆಗಬೇಕು ಅಂದರೆ ಜಾಬ್ ಮಾಡಲೇಬೇಕು ಅಂತ ಇಲ್ಲ. ಬೈ ಚಾನ್ಸ್ ಜಾಬ್ ಮಾಡ್ತೀನಿ ಅಂದರೆ ಮಾತ್ರ ಈ ಒಂದು ಗಾಡಿನ ನಿಮಗೆ ಅವ್ರ ಕಡೆಯಿಂದ ನಿಮ್ಮ ಹೆಸರಿಗೇ ಮಾಡಿಸ್ತಾರೆ ಅಂತ ಹೇಳಿದ್ದಾರೆ. ಏನು ಟ್ವಿಸ್ಟ್ ಗುರು, ಏನು ಸಖತ್ತಾಗಿ ಟ್ಯಾಲೆಂಟ್ ಆಗಿದ್ದಾರೆ ನೋಡಿ. ಹೌದು ಗುರು, ಸಖತ್ತಾಗಿ ಟ್ಯಾಲೆಂಟ್ ಇದ್ದಾರೆ ಅಂತಲೇ ಅವರು ಟೀಚರ್ ಆಗಿರೋದು. ಈ ಒಂದು ಕಾರು ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ಮೋಟರ್ ಕಾರು. ಎಕ್ಸಿವ್ಯೂವಲ್ಲಿ 160 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುತ್ತೆ. ಮತ್ತು ಒಳ್ಳೆಯ ಒಂದು ಪ್ರೀಮಿಯಂ ಇಂಟೀರಿಯಲ್ಸ್ ಆ್ಯಂಡ್ ಸ್ಟೇಬಲ್ ಆಗಿರ್ತಕ್ಕಂಥ ರೈಡ್, ಇದರಲ್ಲಿ ಗ್ರೇಟ್ ಆಗಿರ್ತಕ್ಕಂಥ ಜರ್ನಿ ಆಗಿರುತ್ತೆ. ಒಳಗಡೆ 5 ಸೀಟ್ ಇದೆ. ಕಲರಲ್ಲಿ ವೈಟು ವಿತ್ ಟೈರ್ ಕಂಡೀಷನ್ 80% ಟೈರ್ ಕಂಡೀಷನ್ ಇದೆ. ನಂಬರ್ ಪ್ಲೇಟ್ ನಾವು ತೋರಿಸಲ್ಲ, ಹಾಗಾಗಿ ಈ ರೀತಿ ಮಾಡ್ತಕ್ಕಂಥದ್ದು. ಒಳ್ಳೆಯ ಒಂದು ಆಟೋಮೆಟಿಕ್ ಆಗಿರ್ತಕ್ಕಂಥ SIV ಆಗಿರ್ತಕ್ಕಂಥ ಕಾರು ನಿಮ್ಮದಾಗಬೇಕು ಅಂದರೆ ಅವ್ರನ್ನ ಮದುವೆ ಆಗಬೇಕು. ಆ್ಯಂಡ್ ಇಷ್ಟಕ್ಕೆ ಗಾಬರಿ ಆಗಬೇಡಿ, ಇಲ್ಲಿ ಒಳಗಡೆ ಈ ರೀತಿ ಇದೆ ನೋಡಿ ಸೀಟು. ಪಿಂಕ್ ಕಲರಲ್ಲಿ ಡಿಸೈನ್ ಮಾಡಿದ್ದಾರೆ. ಹೊರಗಡೆ ವೈಟ್ ಕಲರ್ ಮಾಡೆಲ್ ಕಾರ್, ಒಳಗಡೆ ಸೀಟ್ಸು ಪಿಂಕ್ ಕಲರ್, ಸ್ಮೂತಾಗಿ ಕಾಣಿಸುತ್ತೆ. ಈ ರೀತಿ ಫೋಲ್ಡ್ ಡೌನ್ ಮಾಡಿ ಮಲ್ಕೊಳ್ಬೋದು, ಸ್ಲಿಪ್ ವೆಲ್ ಆ್ಯಂಡ್ ಲಾಂಗ್ ಡ್ರೈವ್ ಕೂಡ ಹೋಗ್ಬೋದು. ಮ್ಯಾಪ್ ವಿತ್ ಏರ್ ಬ್ಯಾಗ್ ಮತ್ತು AC ಕೂಡ ಇದರಲ್ಲಿ ಆ್ಯಕ್ಟಿವ್ ಆಗಿ ಮಾಡಿದ್ದಾರೆ ಸ್ನೇಹಿತರೆ. ಚೆನ್ನಾಗಿದೆ ನೋಡೋದಕ್ಕೆ, ತುಂಬ ಮುದ್ದಾಗಿದೆ. ಒಳ್ಳೆಯ ಒಂದು ಡ್ರೀಮ್ ಅವರ ಒಂದು ಕಾರು ಅವ್ರ ಹತ್ರ ಇರೋದು. ನೀವು ಮಾಡಬೇಕಾಗಿರೋದು ಸಿಂಪಲ್ಲು, ನಿಮ್ಮ ಮಾಹಿತಿಗಳನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿದ್ದೇನೆ, ಅಲ್ಲಿಗೆ ನಿಮ್ಮ ಮಾಹಿತಿಗಳನ್ನು ಶೇರ್ ಮಾಡಬೇಕು. ಖುದ್ದಾಗಿ ಚೆಕ್ ಮಾಡಿ ಅವರೇ ರಿಪ್ಲೈನ ಕೊಡ್ತಾರೆ. ಆ್ಯಂಡ್ ಅದಾಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಪೋಸಿಟು ಒಂದು ಜಾಯ್ನ್ ಅಂತ ಆಪ್ಷನ್ ಇದೆ, ಅಲ್ಲಿಗೆ ಜಾಯ್ನ್ ಆದರೆ ಇವರ ನಂಬರು ಡೈರೆಕ್ಟಾಗಿ ಕೊಟ್ಟಿರ್ತಾರೆ, ಅದನ್ನು ನೀವು ತೆಗೆದುಕೊಳ್ಬೋದು.
ನಾನು 2 ರೀತಿಯಲ್ಲಿ ನಿಮಗೆ ಆಫರ್ ಕೊಟ್ಟಿದ್ದೇನೆ. ಯಾವುದು ಬೇಕೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ನಾನು ಮತ್ತೆ ನಿಮಗೆ ಸಿಗ್ತೀನಿ. ನಮಸ್ತೆ. ಟೇಕ್ ಕೇರ್. ಬಾಯ್.